ಈ ಜ್ಞಾನೋದಯದಲ್ಲಿ ನಾವು ಯಾವ ಅಂಶಗಳು ಕಲಿತೀವಿ. ನಾವು ಮನೆಯಿಂದ ಬಿಟ್ಟು ಶಾಲೆಗೆ ಹೋಗಿ ತಲುಪಿ ಶಾಲೆಯಿಂದ ಸಂಜೆ 4:30 5 ಗಂಟೆವರೆಗೂ 3:30 4 5 ಗಂಟೆವರೆಗೂ ಅಥವಾ 5:30 6 ಗಂಟೆವರೆಗೂ ಇರ್ತೀವಿ. ಅಲ್ಲಿ ಇರುವವರೆಗೂ ನಮ್ಮ ವರ್ತನೆ ಬಹಳ ಸಭ್ಯ ರೀತಿಯಲ್ಲಿ ಇರಬೇಕು, ಶಿಸ್ತಿನಿಂದ ಕೂಡಿರಬೇಕು. ಅರ್ಥ ಆಗ್ತಾ ಇದೆಯಾ? ನಾನು ಹೇಳಿದ ಅಂಶಗಳನ್ನ ನೀವು ಇಲ್ಲೇ ಕೇಳ್ಬಿಟ್ಟು ಅಂದ್ರೆ ಏನು ಉಪಯೋಗ ಇಲ್ಲ. ನೀವು ಅದನ್ನ ಪಾಲನೆ ಮಾಡ್ಬೇಕಲ್ವಾ? ಒಂದು ಡ್ರೆಸ್ ಇರ್ಬೋದು, ಒಂದು ಶೂಸ್ ಇರ್ಬೋದು, ಪ್ರತಿಯೊಂದರಲ್ಲೂ ನೀವು ಶಿಸ್ತು ಕಾಣ್ತಾ ಇರ್ಬೇಕು ಅಲ್ವಾ? ಅವಾಗ ನೀವು ಒಳ್ಳೆಯ ಗುಡ್ ಸ್ಟೂಡೆಂಟ್ ಅನ್ನೋ ಹೆಸರನ್ನ ನೀನ್ ನೋಡ ಹೆಂಗ್ ಕೂತ್ಕೊಂಡಿದ್ಯಾ. ಅರ್ಥ ಆಗ್ತಿದ್ಯಾ? ಆಮೇಲೆ ತರಗತಿಯಲ್ಲಿ ಕೂತ್ಕೊಂಡಿರ್ಬೋದು, ಗಲಾಟೆ ಮಾಡದೆ ಇಲ್ಲದೆ ಇರುವಂತ ವರ್ತನೆ ಇರ್ಬೋದು. ಆಮೇಲೆ ಶಿಕ್ಷಕರೊಟ್ಟಿಗೆ ಒಳ್ಳೆಯ ಸಂಬಂಧ ಇಟ್ಕೋಬೇಕು, ಅವರನ್ನು ಗೌರವದಿಂದ ಕಾಣಬೇಕು. ಮತ್ತೆ ನಿಮ್ಮ ವಿದ್ಯಾರ್ಥಿ ಮಿತ್ರರೊಟ್ಟಿಗೂ ತುಂಬಾ ಜನ ಹೆಂಗ್ ಗೊತ್ತೇನೋ ಪ್ರತಿದಿನ ಒಬ್ಬೊಬ್ಬರ ಜಗಳ ಆಡಿರ್ತಾರೆ ಅಂತ ಮಾಡ್ಬಾರ್ದು. ಫ್ರೆಂಡ್ಸ್ ಅಲ್ಲಿ ಹೇಳ್ತಾರೆ. ಹಾಗಾಗಿ ನಿಮ್ ಫ್ರೆಂಡ್ಸ್ ಹತ್ರ ಒಳ್ಳೆಯ ಸಂಬಂಧವನ್ನು ಇಟ್ಕೋಬೇಕು. ಅರ್ಥ ಆಗ್ತಿದ್ಯಾ? ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಾಗ ಅವರು ನಮ್ಗೆ ಅನೇಕ ರೀತಿಯ ಸಹಾಯವನ್ನು ಮಾಡ್ತಾರೆ. ನೀವು ಸಹಾಯ ಮಾಡಬಹುದು, ಅವರು ಸಹಾಯ ಮಾಡಬಹುದು. ಮತ್ತು ಶಿಕ್ಷಕರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಾಗ ಅವರು ಸಹ ನಿಮ್ಮನ್ನ ಒಳ್ಳೆಯ ಪೂಜ್ಯ ಬುದ್ಧಿಯಿಂದ ಕಾಣ್ತಾರೆ. ಅಂದ್ರೆ ನಿಮ್ಮನ್ನು ಗೌರವದಿಂದ ಕಾಣ್ತಾರೆ. ಸಣ್ಣವರಾದ್ರೂ ಮಕ್ಕಳಾದ್ರೂ ಸಹ ಅವರು ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಥವಾ ನಿಮ್ಗೆ ಏನೇ ಸಮಸ್ಯೆ ಇರೋದನ್ನು ಪರಿಹರಿಸ್ತಾರೆ. ಹಾಗಾಗಿ ಒಳ್ಳೆಯ ಸಂಬಂಧವನ್ನು ಇಟ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಸಹನ ಅವರೇ, ಹಾಗಾಗಿ ಶಾಲೆ ಅನ್ನುವಂಥದ್ದು ಜ್ಞಾನದ ಇರುವುದಿಲ್ಲ, ಅದು ಸಾಮಾನ್ಯವಾದ ಬಿಲ್ಡಿಂಗ್ ಅಲ್ಲ. ಅಲ್ಲಿ ಶಿಕ್ಷಕರು ನಿಮಗೆ ಜ್ಞಾನದ ಪಾಠವನ್ನು ಮಾಡಿ ನಿಮ್ಮನ್ನ ದೈಹಿಕವಾಗಿ, ಬೌದ್ಧಿಕವಾಗಿ ಅಂದ್ರೆ ಅನೇಕ ರೀತಿಯ ಬೆಳವಣಿಗೆಗೆ ಸಹಕರಿಸ್ತಾರೆ. ಮತ್ತು ನಿಮ್ಮ ವ್ಯಕ್ತಿತ್ವ ನಿರ್ಮಾಣದ ಸರ್ವತೋಮುಖ ಏಳಿಗೆಯಲ್ಲಿ ಶಿಕ್ಷಕರ ಪಾತ್ರ, ಶಾಲೆಯ ಪಾತ್ರ, ಪೋಷಕರ ಪಾತ್ರ, ನಿಮ್ಮ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ಬೋದು. ಹಾಗಾಗಿ ನೀವು ಶಾಲೆಗೆ ಹೋದ್ರೆ ಸುಮ್ಮನೆ ನಾನು ಏನೋ ಕಲ್ತ್ಕೊಂಡೆ, ಏನೋ ಎಕ್ಸಾಮ್ ಬರೆದೆ 100 ತೆಗೆದ ಮುಖ್ಯ ಅಲ್ಲ. ಇವೆಲ್ಲ ಪಾಲನೆ ಮಾಡಿ ಒಳ್ಳೆ ವಿದ್ಯಾರ್ಥಿ ಅಂತ ಅನ್ಸ್ಕೊಂಡಾಗ ಮಾತ್ರ ನೀವು ಶಾಲೆಗೆ ಹೋಗಿದ್ದು, ನಿಮ್ಮ ಪೇರೆಂಟ್ಸ್ ಕಳಿಸಿದ್ದು ಸಾರ್ಥಕತೆ ಸಿಗುತ್ತೆ. ಹೊರತು ಸುಮ್ಮನೆ ಹೋದ್ರೆ ಏನು ಉಪಯೋಗ ಇಲ್ಲ. ಆಯ್ತಾ? ಆಶ್ರಮ ಕಲ್ತ್ರೆ ನೀವು ಏನಾದ್ರು ಕಲ್ತ್ರೆ ಮಾತ್ರ ಉಪಯೋಗ ಇಲ್ಲ. ಏನು ಕಲ್ತ್ರೆ ಏನು ಉಪಯೋಗ ಇಲ್ಲ. ಆಯ್ತಾ? ಇಷ್ಟು ಹೇಳ್ತಾ ನನ್ನ ಟಾಪಿಕ್ ಮುಗಿಸ್ತೇನೆ. ಶಾಲೆ ಅನ್ನೋದು ಜ್ಞಾನ ದೇಗುಲ. ಇಷ್ಟೇ. ಇದನ್ನು ತುಂಬಾ ವಿವರವಾಗಿದೆ, ಸಂಕ್ಷಿಪ್ತವಾಗಿ ನನಗೆ ತಿಳಿಸ್ಕೊಟ್ಟಿದ್ದೀನಿ. ಆಯ್ತಾ? ಆಮೇಲೆ ತುಂಬಾ ಜನ ಪೇಪರ್ ಓದೋ ಹವ್ಯಾಸ ನೋಡ್ರಿ. ಪೇಪರ್ ನೀವು ಓದಾಗ ಪೇಪರ್ ಓದೋದು ಹವ್ಯಾಸ ರೂಢಿಸ್ಕೊಳ್ಳಿ, ಕಾರ್ಡ್ಸ್ ಹೇಳೋದನ್ನ ರೂಢಿಸ್ಕೊಳ್ಳಿ. ಆಯ್ತಾ? ಆಮೇಲೆ ಲೈಬ್ರರಿ ಹೋಗೋದು. ನಿಮ್ಮ ಶಾಲೆಗಳಲ್ಲಿ ಯಾರಾದ್ರೂ ಲೈಬ್ರರಿ ಇದೆಯಾ? ಟೈಮ್ ಇದ್ದಾಗಲ್ಲ ಲೈಬ್ರರಿಗೆ ಹೋಗೋದು. ನಿಮ್ಮ ಮನೆಯಲ್ಲೇ ನಿಮ್ದು ಕೊಠಡಿ ಇದ್ರೆ, ರೂಮ್ ಇದ್ರೆ, ನಮ್ಮ ಆಶ್ರಮ ಬುಕ್ಸ್ ಎಲ್ಲ ಇದೆ, ಇನ್ನು ಅನೇಕ ಬುಕ್ಸ್ ಇದೆ. ಹಾಗಾಗಿ ದಯವಿಟ್ಟು ನಿಮ್ಮ ಮನೇಲಿ ಒಂದು ಲೈಬ್ರರಿ ಮಾಡ್ಕೊಂಡು ಡೈಲಿ ಬುಕ್ಸ್ ಎಲ್ಲ ಓದಿ.